ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಂಗನಾಥ್ ಅವರು ಮೀನಾ ಅವರು ಸೂರ್ಯನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಮನೋಜ್ ಮತ್ತು ರೋಹಿಣಿಯವರು ಅಲ್ಲಿಗೆ ಬರ್ತಾರೆ. ಮನೋಜ್ ಗೋಪಿ ಗೋವಿಂದ್ಗೆ ಫೋನ್ ಮಾಡ್ತಾರೆ. ನಿನ್ನೆ ಶೋರೂಮ್ನಲ್ಲಿ ಎಲ್ಲರಿಗೂ ಟೀ ಬಂದು ಕೊಟ್ಟಿದ್ವಲ್ಲ ಅದ್ರ ಲೆಕ್ಕ ಬರ್ಕೋ ಅಂತ ಹೇಳ್ತಾರೆ. ಅವರು ಯಾಕೆ ಬಾಸ್ ಅಂತ ಕೇಳಿದಾಗ ಐಟಮ್ ತಗೊಂಡು 1,000 ರೂಪಾಯಿ ಕಮ್ಮಿ ಕೊಟ್ಟಿದ್ದೇನಪ್ಪ, ಇವಾಗ ಸ್ಯಾಲ್ರಿ ಕೊಡ್ಬೇಕಾದ್ರೆ ಎಲ್ಲರೂ ಟೀ ಬಂದು ಅಮೌಂಟ್ ಇಟ್ಕೊತೀನಿ ಅಂತ ಅವ್ರು ಹೇಳ್ತಾರೆ. ಸರಿ ಫೋನ್ ಕಟ್ ಮಾಡು ಅಂತ ಮನೋಜ್ ಅವರು ಫೋನ್ ಕಟ್ ಮಾಡ್ತಾರೆ. ಅಲ್ಲಿಗೆ ಶ್ರುತಿ ಮತ್ತು ರವಿ ಇಬ್ಬರು ಬರ್ತಾರೆ. ಮೀನಾ ಮರಿ ನನಗೊಂದು ಲೋಟ ಕಾಫಿ ಸಿಗುತ್ತಾ ಅಂತ ಶ್ರುತಿ ಅವ್ರು ಕೇಳ್ತಾರೆ. ಅಲ್ಲಿಗೆ ಶಾಂತಿ ಅವರು ಬರ್ತಾರೆ. ಶಾಂತಿ ಅವ್ರು ಬಂದ ಮೇಲೆ ರಂಗನಾಥ್ ಅವರು ಯಾಕೆ ಇಷ್ಟೊಂದು ಲೇಟಾಗಿ ಎದ್ದಿದ್ಯಾ, ಡೈಲಿ 6 ಗಂಟೆಗೆ ಹೇಳ್ತಾ ಇದೆ, ಇವತ್ತೇನಾಯಿತು ಇಷ್ಟು ಲೇಟಾಗಿ ಎದ್ದಿದ್ಯಾ ಅಂತ ಕೇಳ್ತಾರೆ. ಶಾಂತಿ ಅವರು ರಂಗನಾಥ್ಗೆ ಅಯ್ಯೋ ರಾತ್ರಿ ಸರಿಯಾಗಿ ನಿದ್ದೆನೇ ಬರಲಿಲ್ಲ ಕಣ್ರಿ, ಒದ್ದಾಡಿ ಸಾಕಾಯಿತು, ತುಂಬ ಕೆಟ್ಟ ಕನಸು ಅಂತ ಹೇಳ್ತಾರೆ. ರಂಗನಾಥ್ ಅವರು ಏನು ಕೆಟ್ಟ ಕನಸು ಅದನ್ನು ಹೇಳ್ಕೊ, ಕೆಟ್ಟ ಕನಸನ್ನು ಹೇಳ್ಕೊಂಡ್ರೆ ಅದು ನಡೆಯಲ್ವಂತೆ, ಹೇಳ್ಕೊ ಶಾಂತಿ ಅಂತ ಹೇಳ್ತಾರೆ. ಅದು ಕನಸಲ್ಲಿ ಯಾವುದೋ ಒಂದು ಮಗು ಅಮ್ಮ ಅಮ್ಮ ಅಂತ ಕೂಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮನೋಜರು ಅಮ್ಮ ನಿನಗೇರಾದರೆ ಎಲ್ಲೋ ಹೊಟ್ಟೆ ಹಸ್ತಿರುತ್ತೆ, ಅದಕ್ಕೆ ನೀನೇ ಅಂತ ಆ ಥರ ಕೂಗ್ತಾ ಇರ್ತೀಯ ಬಿಡಮ್ಮ ಅಂತ ಹೇಳ್ತಾರೆ. ಇಲ್ಲ ಮನೋಜ, ಆ ಥರ ಎಲ್ಲ ಕನಸು ಬೀಳಬಾರ್ದು, ನನಗೆ ಯಾಕಂಗೆ ಬೀಳ್ತು ಅಂತ ಗೊತ್ತಿಲ್ಲ, ಅದು ಯಾವ ಮಗು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ. ಶ್ರುತಿ ಅವರು ಅಮ್ಮ ಅಮ್ಮ ಅಂತ ಕೂಗಿದ್ರೆ ಏನತ್ತೆ, ಏನು ಕೆಟ್ಟದಾಗತ್ತೆ ಅಂತ ಕೇಳ್ತಾರೆ. ಶಾಂತಿ ಅವರು ಹಿಂದೆ ನನಗೆ ಇದೇ ಥರ ಕನಸು ಬಿದ್ದಿತ್ತು ಅಂತ ಹೇಳ್ತಾರೆ. ರಂಗನಾಥ್ ಅವರು ಯಾವಾಗ ಅಂತ ಕೇಳಿದಾಗ ನನ್ನ ಕಂದ ತಾರ ಸತ್ತೋದ್ಲಲ್ಲ ಆವಾಗ ನನಗೆ ಇದೇ ಥರ ಕನಸು ಬಿದ್ದಿತ್ತು ಅಂತ ಹೇಳ್ತಾರೆ. ಮೀನಾ ಯೋಚನೆ ಮಾಡ್ತಾ ಅಡುಗೆ ಮನೆಗೆ ಹೋಗ್ತಾರೆ ಕಾಫಿ ತರೋಣ ಅಂತ. ಶಾಂತಿ ಅವರು ಯಾಕೋ ನನಗೆ ಈ ಥರ ಕನಸು ಬೀಳ್ತಲ್ಲ ಅಂತ ಮಾತಾಡ್ಬೇಕಾದ್ರೆ ಅದನ್ನು ಕೇಳಿಸ್ಕೊಂಡು ಮೀನಾ ಅವರು ಕಾಫಿನ ಪೂರ್ತಿ ಇಟ್ಬಿಡ್ತಾರೆ. ಶಾಂತಿ ಅವರು ಅಡುಗೆ ಮನೆಗೆ ಬಂದು ಅಯ್ಯೋ ಕಾಫಿ ಕಪ್ಪೆಲ್ಲ ಹಿಂಗೆ ಬೀಳ್ಸಿದೆಯಲ್ಲ, ಸಕ್ಕರೆ ಕಾಫಿ ಪುಡಿ ಹಾಲು ಎಲ್ಲ ನಿಮ್ಮ ಅಪ್ಪನ ಮನೆಯಿಂದ ಬರುತ್ತಾ, ಕಾಫಿ ಕಪ್ಪೆಲ್ಲ ಹೊಡೆದಾಕಿದೆಯಲ್ಲ, ಇನ್ನೊಂದು ಅರ್ಧ ಲೋಟ ಕಾಫಿ ಕೊಡೋದಕ್ಕೆ ಇನ್ನು ಅರ್ಧ ಗಂಟೆ ಬೇಕು, ಬೇಗ ಕಾಫಿ ಇಡು ಅಂತ ಹೇಳ್ತಾರೆ. ಆಯಿತು ಅತ್ತೆ ಕಾಯಿಸ್ತೀನಿ ಅಂತ ಹೇಳ್ತಾಳೆ. ನೀವು ಮಾತಾಡ್ಬೇಕಾದ್ರೆ ನನಗೆ ತುಂಬ ಭಯ ಆಯಿತು ಅತ್ತೆ, ಅದಕ್ಕೆ ನಾನು ಬೀಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಯಾಕೆ ಭಯ ನಿನಗೆ, ನನ್ನ ಕನಸು ಬಿದ್ದರೆ ನಿನಗೆ ಭಯ ಆಗುತ್ತಾ, ಸರಿ ಬೇಗ ಕಾಫಿ ಇಡು, ನನಗೆ ಕಾಫಿ ಕುಡಿಬೇಕು, ತಲೆ ನೋಯ್ತಾ ಇದೆ ಅಂತ ಬಂದು ಕೂತ್ಕೋತಾರೆ ಶಾಂತಿಯವರು. ರಂಗನಾಥ್ ಅವರು ದೇವ್ರ ಮುಂದೆ ನಿಂತ್ಕೊಂಡು ಭಗವಂತ ಯಾರಿಗೂ ಏನೂ ಆಗದೆ ಇದ್ದರೆ ಸಾಕಪ್ಪ ಅಂತ ಕೇಳ್ಕೊತಾ ಇರ್ತಾರೆ. ನನ್ನ ಪ್ರಾಣ ತಗೊಂಡೋಗ್ಬೇಕಾದ್ರೆ ನಮ್ಮ ಮನೇಲಿ ಇರೋರಿಗೆಲ್ಲರಿಗೂ ಹಂಚ್ಬಿಡು, ನಾನು ಇರೋ ತನಕ ನನ್ನ ಮಕ್ಕಳಿಗೆ ನನ್ನ ಹೆಂಡತಿಗೆ ಯಾರಿಗೂ ಏನೂ ಆಗದೆ ಇದ್ದರೆ ಸಾಕು ಕಣಪ್ಪ ಭಗವಂತ ಅಂತ ಕೇಳ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಸೂರ್ಯನಿಗೆ ಫೋನ್ ಮಾಡ್ತಾರೆ. ರೀ ಮನೆಗೆ ವಾಪಸ್ ಬಂದ್ಬಿಡ್ರಿ, ನನಗೆ ತುಂಬ ಭಯ ಆಗ್ತಿದೆ ಕಣ್ರಿ ಅಂತ ಮೀನಾ ಅವರು ಹೇಳ್ತಾರೆ. ಸೂರ್ಯ ಅವರು ಯಾಕಮ್ಮ ಇಷ್ಟೊಂದು ಭಯ ಪಡ್ತಿದ್ಯಾ, ನಾನು ಕೆಲಸದ ಮೇಲೆ ತಾನೇ ಬಂದಿರೋದು, ನಾನು ಬೇಗ ಬರ್ತೀನಿ ಬಿಡು ಅಂತ ಹೇಳ್ತಾರೆ. ಇಲ್ಲ ರೀ, ನೀವು ನಮ್ಮ ಮಾತನ್ನೇ ಕೇಳ್ತಾ ಇಲ್ವಲ್ಲ, ಇಲ್ಲಿ ಏನೇನೋ ಅಪಶಕ್ನೆ ಎಲ್ಲ ನಡೀತಾ ಇದೆ, ನಂಗೆ ತುಂಬ ಭಯ ಆಗ್ತಿದೆ ಕಣ್ರಿ, ಪ್ಲೀಸ್ ಬೇಗ ಬನ್ನಿರಿ ಅಂತ ಹೇಳ್ತಾರೆ. ಆಯ್ತಮ್ಮ ಬೇಗ ಬರ್ತೀನಿ, ನಾನು ಡ್ರೈವ್ ಮಾಡ್ತಾ ಇರ್ತೀನಿ, ಫೋನಲ್ಲಿ ಮಾತಾಡ್ಕೊಂಡು ಡ್ರೈವ್ ಮಾಡಬಾರ್ದು ಆಯಿತಾ, ಕೆಲಸದ ಮೇಲೆ ಬಂದಿದ್ದೀನಿ, ಆದಷ್ಟು ಬೇಗ ಮನೆಗೆ ಬರ್ತೀನಿ, ನೀನು ಆರಾಮಾಗಿರು, ಏನು ಭಯ ಪಡಬೇಡ, ಗಂಟೆಗೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಸಂತೋಷ್ ಅವರು ಲೊಕೇಶನ್ ಕಳಿಸಿರ್ತಾರೆ. ಆ ಲೊಕೇಶನ್ಗೆ ಸೂರ್ಯ ಅವರು ಬರ್ತಾರೆ. ಸಂತೋಷ್ ಮತ್ತು ಪೂಜಾ ಅವರ ರಿಲೇಷನ್ ಎಲ್ಲ ನಿಂತಿರ್ತಾರೆ. ಸೂರ್ಯ ಕಾರಿಂದ ಇಳಿದು ಸಂತೋಷ್ ಹತ್ರ ಬರ್ತಾರೆ. ಸಂತೋಷ್ ಅವರ ರಿಲೇಷನು ಏನಪ್ಪ ಸೂರ್ಯ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಹೌದು ನಾನು ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ ಅಂತ ಕೇಳ್ತಾರೆ. ಸೂರ್ಯ ಸಂತೋಷನ ನೀನು ಬರ್ತೀಯಪ್ಪನೆ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ನಾನು ಬರಲ್ಲ ಸೂರ್ಯ, ಪೂಜೆ ಬರ್ತಾಳೆ, ಯಾಕಂದರೆ ಆಸ್ಪತ್ರೆ ಅಲ್ವಾ, ಆಸ್ಪತ್ರೆಯಲ್ಲಿ ಯಾರು ಹೆಣ್ಮಕ್ಳು ಇದ್ರೆ ಚೆಂದ ಅಂತ ಅಂದ್ಬಿಟ್ಟು ಪೂಜೆನ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಡೈರೆಕ್ಟು ಆಸ್ಪತ್ರೆಗೆ ಹೋಗ್ಬೇಕಾ ಇಲ್ಲ ಮನೆಗೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಇಲ್ಲ ಡೈರೆಕ್ಟ್ ಆಸ್ಪತ್ರೆಗೆ ಹೋಗಬೇಕು ಸೂರ್ಯ ಅಂತ ಅವ್ರ ರಿಲೇಷನ್ ಹೇಳ್ತಾರೆ. ಸರಿ ಆಯಿತು, ಬ್ಯಾಗನ್ನು ಡಿಕ್ಕಿಲಿ ಇಡ್ತೀನಿ ಕೊಡಿ ಅಂದ್ಬಿಟ್ಟು ಬ್ಯಾಗ್ ಇಸ್ಕೊಂಡು ಡಿಕ್ಕಿಲಿ ಇಡ್ತಾರೆ. ಸೂರ್ಯ ಅವರು ಇವರು ವಾಪಸ್ ಬಂದಿದ್ದಾರೆ ಅಂತಂದರೆ ಇವರಿಂದನೇ ಸತ್ಯ ಏನಾದರೂ ಗೊತ್ತಾಗೇ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕಾರ್ ಡ್ರೈವ್ ಮಾಡ್ತಾರೆ. ರೋಹಿಣಿಯವರು ಯೋಚನೆ ಮಾಡ್ತಾ ರೂಮಲ್ಲಿ ಕೂತಿರ್ಬೇಕಾದ್ರೆ ಮನೋಜ್ ಅವರು ಬಂದು ಎಲ್ಲಮ್ಮ ನನ್ನ ಬ್ಯಾಗು ಅಂತ ಕೇಳ್ತಾರೆ. ಇಲ್ಲೇ ಇದೆ ನೋಡಿ ಮನೋಜ್ ಅಂತ ಹೇಳ್ತಾರೆ. ಸರಿ ಎತ್ಕಮ್ಮ ನಾವು ಶೋರೂಮ್ಗೆ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಮನೋಜ್ ನಂಗೆ ತುಂಬ ಹುಷಾರಿಲ್ಲ, ಯಾಕೋ ನನಗೆ ಸಂಕಟ ಆಗ್ತಾಯಿದೆ, ನಾನು ಬರಲ್ಲ ನೀವು ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಅವರು ಬಂದು ಮೈಕೈ ಮುಟ್ಟು ನೋಡಿ, ಲೊಟ್ಟೆ ಏನು ಜ್ವರನೂ ಇಲ್ಲ ಏನೂ ಇಲ್ಲ, ನಡಿ ಶೋರೂಮ್ಗೆ, ಯಾಕೆ ಈ ಥರ ಸುಳ್ಳು ಹೇಳ್ತಿದ್ದೆ, ನನಗೆ ಸುಳ್ಳು ಹೇಳೋರು ಕಂಡ್ರೇ ಆಗಲ್ಲ ಅಂತ ಮನೋಜ್ ಅವ್ರು ಬೈತಾರೆ. ಇಲ್ಲ ಮನೋಜ್ ನಂಗೆ ನಿಜವಾಗ್ಲೂ ಆಗ್ತಾ ಇಲ್ಲ, ಯಾಕೋ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಸರಿ ಆಯಿತು ರೆಸ್ಟ್ ಮಾಡು, ತಿಂಡಿ ಮಾಡಿ ನಾನು ಶೋರೂಮ್ಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೋಹಿಣಿ ಅವರು ಮನೋಜ್ ನಾನು ಏನೋ ಒಂದು ನಿಮಗೆ ಹೇಳಬೇಕು ಅಂತ ಹೇಳ್ತಾರೆ. ಏನು ಹೇಳು ಅಂತ ಕೇಳ್ತಾರೆ. ಮನೋಜ್ ಅವರು ಏನು ವಿಷಯ ಅಂತ ಹೇಳು, ನನಗೆ ಶೋರೂಮಿಗೆ ತುಂಬ ಲೇಟ್ ಆಗ್ತಿದೆ ಅಂತ ಹೇಳ್ತಾರೆ. ರೋಹಿಣಿ ಅವರು ಈ ವಿಚಾರ ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮನೋಜ್ ಅಂತ ತುಂಬ ಅಳ್ತಾ ಇರ್ತಾರೆ. ಯಾಕೆ ಅಳ್ತಿದ್ಯಾ ರೋಹಿಣಿ, ಏನಾಯಿತು ಹೇಳು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೋಜ್ ಅವ್ರಿಗೆ ಸೀನಾ ಬ್ರೋಯಿಂದ ಒಂದು ಕಾಲ್ ಬರುತ್ತೆ.
ಮನೋಜ್ ಅವರು ಸೆಕೆಂಡ್ ಹ್ಯಾಂಡ್ಲು ನಾನು ತಗೊಳ್ಳೋದು ಇಲ್ಲ, ನಾನು ಮುಟ್ಟೋದು ಇಲ್ಲ, ಯಾಕೆ ಹೇಳ್ತೀರಾ, ಶೋರೂಮಿಂದ ಹೆಸರಿ ಅಂತ ಹೇಳ್ದೆ ಅಲ್ವಾ, ಯಾಕೆ ನೀವು ಇನ್ನೂ ಇಟ್ಕೊಂಡಿರೋದು ಅಂತ ಬೈತಾರೆ. ರೋಹಿಣಿ ಅವರು ಅದನ್ನು ಕೇಳಿಸ್ಕೊಂಡು, ಈಗ ನಾನು ಸತ್ಯ ಏನಾದರೂ ಬಾಯಿ ಬಿಟ್ಟರೆ ನಾನು ಮನೋಜ್ ಅವರಿಂದ ನಾನು ದೂರ ಉಳಿಬೇಕಾಗುತ್ತೆ, ಇಲ್ಲ ನಾನು ಈ ಸತ್ಯನ ನಾನು ಹೇಳೋದಿಲ್ಲ ಅಂತ ಹೇಳ್ಕೊಂಡು, ಇಲ್ಲ ನಾನು ಈ ಸತ್ಯನ ಹೇಳಲೇಬಾರ್ದು ಅಂತ ಡಿಸೈಡ್ ಆಯ್ತಾರೆ. ಅಷ್ಟರಲ್ಲಿ ಮನೋಜ್ ಅವರು ಫೋನ್ ಕಟ್ ಮಾಡಿಬಿಟ್ಟು, ಏನಮ್ಮ ಸತ್ಯ, ಏನು ಹೇಳಬೇಕು ಹೇಳು, ಏನೋ ಮಾತಾಡಬೇಕು ಅಂದಲ್ಲ, ನನಗೆ ಶೋರೂಮಿಗೆ ತುಂಬ ಲೇಟ್ ಆಗ್ತಾಯಿದೆ, ಏನು ಹೇಳು ಅಂತ ಕೇಳ್ತಾರೆ. ಏನಿಲ್ಲ ಮನೋಜ್, ನೀವು ಹೋಗಿದ್ದು ಬನ್ನಿ, ನಾನು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ರಾತ್ರಿಗೆ ಮಾತಾಡೋಣ ಅಂತ ರೋಹಿಣಿಯವರು ಹೇಳಿ ಮನೋಜವ್ರನ್ನ ಆಫೀಸಿಗೆ ಕಳಿಸ್ತಾರೆ. ರೋಹಿಣಿಯಲ್ಲಿ ರೂಮ್ನಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಮೀನನ್ನು ಒಬ್ಬರಿಗೆ ಈ ಸತ್ಯ ಗೊತ್ತಿಲ್ಲ ಅಂದಿರೆ ನಾನು ಇಷ್ಟೊಂದು ಸಂಕಟ ಪಡಬೇಕಾಗಿರಲಿಲ್ಲ, ಇಷ್ಟೊಂದು ಅಳಬೇಕಾಗಿರಲಿಲ್ಲ. ಅವರೊಬ್ಬರಿಗೆ ಈ ಸತ್ಯ ಗೊತ್ತಾಗಿ ನಾನು ಇಷ್ಟೆಲ್ಲ ನೋವು ಪಡಬೇಕಾಗೈತೆ, ಯಾಕೆ ದೇವರೇ ಹಿಂಗೆ ಮಾಡಿದೆ ಅಂತ ದೇವರನ್ನ ಬೈಕೊಳ್ತಾ ಇರ್ತಾರೆ. ಮನೋಜ್ ಅವರು ಆಫೀಸ್ಗೆ ಹೋಗೋಕ್ಕೆ ಅಂತ ಹೊರಗಡೆ ಬಂದಾಗ ಶಾಂತಿ ಅವರು ಬರ್ತಾರೆ. ಶಾಂತಿ, ಎಲ್ಲಿಗೆ ಹೋಗ್ತಿದ್ಯಾ ಮನೋಜ ಅಂತ ಕೇಳಿದಾಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನೋ ಮಾತಾಡ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ಹೇಳು ಅಂದರೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಕಣಮ್ಮ ಅಂತ ಹೇಳ್ತಾರೆ. ಎಲ್ಲೂ ಹೋಗ್ಬೇಡ, ಮನೇಲಿರುವಂಥ ಶಾಂತಿಯವರು ಬೈದಾಗ, ಯಾಕಮ್ಮ ಹಿಂಗೆ ಹೇಳ್ತಿದ್ಯಾ, ನಾನು ಆಫೀಸ್ಗೆ ಹೋಗ್ಬಾರ್ದಾ ಅಂತ ಕೇಳ್ತಾರೆ. ಎಲ್ಲಿಗೆ ಹೋದ್ರೂ ನಷ್ಟ ಮಾಡ್ಕೊಂಡು ಬರ್ತೀಯ, ನೀನು ಯಾವ ಆಫೀಸ್ಗೆ ಹೋಗ್ತೀಯ ಮನೋಜ, ಎಲ್ಲಿ ಹೋದ್ರೂ ಇದೇ ಆಗೋಯ್ತು ನಿನ್ನದು ಹಣೆ ಬರ ಅಂತ ಹೇಳ್ತಾರೆ. ಮನೋಜ್ ಅವರು, ಇಲ್ಲ ಮಮ್ಮಿ ನಾನು ಶೋರೂಮ್ಗೆ ಹೋಗಲೇಬೇಕು ಅಂತಂದರೆ, ಇಲ್ಲ ಕಣೋ ರಾತ್ರಿ ಕನಸು ಬಿದ್ದಿತ್ತಲ್ಲ, ಯಾಕೋ ಕನಸೇ ಸರಿ ಇಲ್ಲ, ಅದಕ್ಕೆ ನಾನು ರವಿಗೂ ಹೇಳಿದ್ದೀನಿ, ನಿನಗೂ ಹೇಳ್ತಾ ಇದ್ದೀನಿ, ಶೋರೂಮ್ಗೆ ಇಲ್ಲ ಅವ್ನ ಕೆಲಸಕ್ಕೆ ಯಾರೂ ಹೋಗಬಾರ್ದು, ಮನೇಲೇ ಇರಿ ಅಂತ ಹೇಳ್ತಾರೆ. ಮನೋಜ್ ಅವರು ಮತ್ತು ಸೂರ್ಯ ಅಂತ ಕೇಳಿದಾಗ, ಅವ್ನು ಇದ್ರೆಷ್ಟು ಬಿಟ್ರೆಷ್ಟು ಹೋದ್ರೆಷ್ಟು, ನನಗದು ಬೇಕಾಗಿಲ್ಲ, ನೀವಿಬ್ಬರು ಚೆನ್ನಾಗಿರಿ ಅಂತ ಹೇಳ್ತಾರೆ. ಮೀನಾ ಅವರು, ಏನತ್ತೆ ನೀವು ಹಿಂಗೆಲ್ಲ ಮಾತಾಡ್ತಾ ಇರ್ತೀರಾ, ಇವಾಗ ತಾನೇ ಅವರು ಹೊರಗಡೆ ಹೋಗಿದ್ದಾರೆ, ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ಈ ಥರ ಮಾತಾಡೋದಕ್ಕೆ ಅಂತ ಕೇಳಿದಾಗ, ರಂಗನಾಥ್ ಅವರು, ನಿಂದು ಬಾಯ ಬಚ್ಚಲ, ಯಾಕೆ ಹಿಂಗೆಲ್ಲ ಮಾತಾಡ್ತಿದೀಯಾ ಅಂತ ಬೈತಾರೆ. ಶಾಂತಿಯವರು, ಅವನು ಕೆಲಸಕ್ಕೆ ಹೋದ್ರೆಷ್ಟು ಬಿಟ್ರೆಷ್ಟು ಅಂತ ಹೇಳಿದ್ದು, ನೀವೇನೇನೋ ತಿಳ್ಕೊಂಡು ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ಅತ್ತೆ ನನ್ನ ಗಂಡ ಇಲ್ಲಿರೋದಕ್ಕೆ ನಿಮಗೆ ಕಷ್ಟ ಅಂತ ಗೊತ್ತಿತ್ತು, ಆದರೆ ಈ ಭೂಮಿ ಮೇಲೆ ಇರೋದು ಕಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ ಅತ್ತೆ ಅಂತ ಹೇಳ್ತಾರೆ. ಶಾಂತಿಯವರು, ನವಲೂರು ನಂಗ್ಲಿ ಸಪ್ತಪದಿ ತುಳಿದು ಇನ್ನೂ 500 ದಿನ ಆಗಿಲ್ಲ ಅಂಥದ್ರಲ್ಲಿ ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯಾ ಅಂತ ಶಾಂತಿಯವ್ರು ಕೇಳ್ತಾರೆ. ಶಾಂತಿಯವರು, ಇವಾಗ ಸತ್ಯ ಹೇಳ್ತೀನಿ ಕೇಳು, ಅವನು ನಿಜವಾಗ್ಲೂ ಈ ಮನೇಲಿ ನಂಗೆ ಇರೋದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಮೀನಾ ಅವರು, ಅತ್ತೆ ಇವಾಗ ನನಗೆ ತುಂಬ ಕಷ್ಟ ಆಯ್ತಾ ಇದೆ ಕಣತ್ತೆ, ರಾತ್ರಿ ಇಲ್ಲ ನಿದ್ದೆ ಇಲ್ಲ, ಸಂಕಟ ಆಗ್ತಾಯಿದೆ, ಅಂಥದ್ರಲ್ಲಿ ನೀವು ಈ ರೀತಿ ಮಾತಾಡೋದು ತಪ್ಪಲ್ವಾ ಅಂತ ಕೇಳ್ತಾರೆ. ಶಾಂತಿಯವರು, ನನ್ನ ಮಗಳನ್ನ ಕಳ್ಕೊಂಡಾಗ ನಾನು ಎಷ್ಟು ಸಂಕಟಪಟ್ಟೆ, ಎಷ್ಟೆಲ್ಲ ನೋವು ಪಟ್ಟೆ ಅನ್ನೋದು ನಿಮಗೆ ಗೊತ್ತಾ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನನ್ನ ಕಂದ ಎಷ್ಟೇ ನಾನು ಆ ತಪ್ಪು ಮಾಡಿಲ್ಲ ಕಣಮ್ಮ, ನಾನು ತಾರನ್ನ ಸಾಯಿಸಿಲ್ಲ ಅಂತಂದ್ರು ನಿನಗೆ ನಂಬಿಕೆ ಬರಲಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಶಾಂತಿಯವರು, ನೀವಲ್ಲ, ನಿಮ್ಮ ಮಗ ಅಲ್ಲ, ದೇವರೇ ಬಂದು ಹೇಳಿದ್ರು ನಾನು ನಂಬಲ್ಲ ಅಂತ ಹೇಳ್ತಾರೆ. ಮೀನಾ, ಆಯಿತು ಅತ್ತೆ, ನಿಮ್ಮ ಮಾತಿನಂಗೆ ಆಗಲಿ, ಯಾರು ತಪ್ಪು ಮಾಡಿದಾರೋ, ಯಾರು ಆ ಮಗುನ ಸಾಯಿಸಿದಾರೋ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ನಿಮ್ಮ ಶಾಪದಿಂದ ಅವರು ನೆಲ ಕಟ್ಟಲೇಬೇಕು ಬಿಡಿಯತ್ತೆ ಅಂತ ಹೇಳ್ತಾಳೆ. ಶಾಂತಿ ರಂಗನಾಥ್ ಅವ್ರನ್ನ ನೋಡಿದ್ರ, ನಾನೇನಾರ ಒಂಚೂರು ಹೇಳಿದ್ದಕ್ಕೆ ಹಿಂಗಂತ ಇದ್ದೀರಲ್ಲ, ಇವಾಗ ನೆಲ ಕಚ್ಚಲಿ ಅಂತವಳಲ್ಲ, ಇದೆಲ್ಲ ಸರಿನಾ, ಈ ಶಾಪ ಏನೂ ತಟ್ಟೋದಿಲ್ವಾ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಅವಳು ಹೇಳಿದ್ದು ಸೂರ್ಯನ್ಗಲ್ಲ, ಯಾರು ತಪ್ಪು ಮಾಡಿದಾರೋ ಅವ್ರಿಗಾಗಲಿ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಆಗ ಮನೋಜ್ ಅವರು, ಈ ಲೈಫೇ ಸರಿ ಇಲ್ಲಪ್ಪ, ಏನಮ್ಮ ಇವಾಗ ನಾನು ಹೋಗ್ಬಾರ್ದಲ್ವ, ನಾನು ರೂಮಲ್ಲೇ ಇರ್ತೀನಿ, ನನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ರೂಮ್ಗೆ ಹೋಗ್ತಾರೆ. ಶಾಂತಿ, ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ, ಎದ್ದೋಗಿ ಅಡುಗೆ ಮಾಡೋಗು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅಷ್ಟೇ ಬಿಡಿಯತ್ತೆ, ನಿಮ್ಮದು ಬೆಂಕಿ ಬಿದ್ದವ್ರ ಮನೇಲಿ ಚಳಿ ಕಾಯಿಸ್ಕೊಳ್ಳೋದನ್ನ ನೋಡಿದ್ದೆ, ಆದರೆ ನೀವು ಎಣ ಸುಡೋದ್ರ ಮೇಲೆ ನೀವು ಅನ್ನ ಮಾಡ್ಕೊಂಡು ತಿನ್ನೋರು ಅಂತ ಹೇಳ್ತಾರೆ. ಅಡುಗೆ ಮನೆಗೆ ಮೀನವರು ಹೋಗ್ತಾರೆ. ಆವಾಗ ಶಾಂತಿ, ನೋಡೋರ ರಂಗನಾಥ್ ಅವರೇ ಯಾವ ಥರ ಮಾತಾಡ್ತಿದ್ದಾರೆ ನಿಮ್ಮ ಸೊಸೆ ಅಂತ ಕೇಳ್ತಾರೆ. ಅನ್ನಿಸ್ಕಳೆ ಪ್ರಾರಬ್ಧ, ನೀನು ಬತ್ತ ಚಿಕ್ಕವಳಾಗ್ತಾ ಇದೆಯಾ, ಅನ್ನಿಸ್ಕೋ, ನೀನು ಮಾತಾಡೋದು ಹಂಗೆ ಐತೆ, ಅವಳು ಹೇಳೋದು ಹಂಗೆ ಐತೆ, ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಹೊರಡ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.